ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಮೇಲಾಟಗಳು ಅಂದರೆ ಅಥ್ಲೆಟಿಕ್ಸ್ ಏನು ಕರಿತೀವಿ, ಅದರಲ್ಲಿ ಬರುವಂತಹ ಮೇಲಾಟಗಳು, ಅರ್ಥ ಮತ್ತು ನಿಯಮಗಳು, ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು 6ನೇ ತರಗತಿ ಪಾರ್ಟ್ 2 ಅಲ್ಲಿರುವಂತಹ ವೇಗದ ಓಟಗಳು ಅನ್ನುವಂಥ ಒಂದು ಲೆಸನನ್ನು ಮಾಡಿದ್ದೀನಿ. ಯಾರ ತರಗತಿ ನೋಡ್ಕೊಂಡ್ರು ಆ ತರಗತಿ ನೋಡ್ಕೊಳ್ಳಿ, ಯಾಕೆಂದರೆ ಇದಕ್ಕೆ ರಿಲೇಟಿವ್ ಆಗಿರುತ್ತೆ ಆ ಒಂದು ತರಗತಿ. ಹಾಗಾಗಿ ಅದು ನೋಡಿಕೊಂಡು ಇದು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮೇಲಾಟಗಳನ್ನು ಎಲ್ಲ ಕ್ರೀಡೆಗಳ ತಂದೆ ಅಂತೇಳಿ ನಾವು ಕರಿತೀವಿ. ಮೇಲಾಟಗಳಿಗೆ ಎಲ್ಲ ಕ್ರೀಡೆಗಳ ತಂದೆ ಅಂತೇಳಿ ಅವನ್ನು ಕರಿತೀವಿ ಅಂದರೆ ಮೇಲಾಟಗಳು ಅಥವಾ ಅಥ್ಲೆಟಿಕ್ಸ್ಗೆ ಕರಿತೀವಿ. ಅಥ್ಲೆಟಿಕ್ಸ್ ಎನ್ನುವಂಥ ಶಬ್ದವು ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಯಾವ ಪದದಿಂದ ಬಂದಿದೆ ಅಂದರೆ ಅಥ್ಲಾನ್ ಎನ್ನುವಂಥ ಗ್ರೀಕ್ ಪದದಿಂದ ಈ ಅಥ್ಲೆಟಿಕ್ಸ್ ಪದ ಬಂದಿದೆ. ಹಾಗಾದರೆ ಅಥ್ಲಾನ್ ಅಂದರೆ ಏನು ಅಂತಂದರೆ ಸ್ಪರ್ಧೆ ಎಂದರ್ಥ. ಅಥ್ಲಾನ್ ಅಂದರೆ ಸ್ಪರ್ಧೆ ಅಂತ ಅರ್ಥ. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಇದೆ ಅಂದರೆ, ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂದರೆ 400 ಮೀಟರ್ ಟ್ರ್ಯಾಕ್ ಇದೆ ಅಂದರೆ ಅದರಲ್ಲಿ 2 ನೇರ ಎರಡು ಏನಿರ್ತವೆ, ವಕ್ರಗೆರೆಗಳು ಇರ್ತವೆ, ಅಂದರೆ ತಿರುವುಗಳು ಇರ್ತವೆ. ಮೇಲಾಟಗಳು ವ್ಯಕ್ತಿಗತ ದೈಹಿಕ ಚಟುವಟಿಕೆ ಒಳಗೊಂಡಿರ್ತವೆ. ಮೇಲಾಟಗಳು ವ್ಯಕ್ತಿಗತ ದೈಹಿಕ ಚಟುವಟಿಕೆಗಳನ್ನು ಒಳಗೊಂಡಿರ್ತವೆ. ಮೇಲಾಟಕ್ಕೆ ಸಂಬಂಧಪಟ್ಟ ಎಲ್ಲ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಏನಾಯ್ತೈತೆ ನೋಡಿರಿ, ಮೇಲಾಟಕ್ಕೆ ಸಂಬಂಧಪಟ್ಟ ಎಲ್ಲ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ IAAF ಸ್ಪರ್ಧೆಯ ನಿಯಮಗಳನ್ನು ಏನು ಮಾಡ್ತವೆ, ನಡೀತವೆ. ಅಂದರೆ ಏನಂತ ಸ್ಪರ್ಧಾ ನಿಯಮಗಳು ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತವೆ. AAFI ಅಂದರೆ ಏನಂತ ನೋಡ್ರಿ, ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆಯಿತು. AAFI ಅಂದರೆ ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ. ಇಲ್ಲಿ IAAF ಅಂದರೆ ಇಂಟರ್ನ್ಯಾಷನಲ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಅಂತ ಅರ್ಥ. ಫಸ್ಟಿಗೆ ಬಂದರೆ ಅದು ಇಂಟರ್ನ್ಯಾಷನಲ್ ಆಗುತ್ತೆ, ಲಾಸ್ಟಿಗೆ ಬಂದರೆ ಇಂಡಿಯಾ. KAAF ಕರ್ನಾಟಕ ಸ್ಟೇಟ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್. ಇವೆಲ್ಲ ನಾವು ಕೇಳ್ತಾರೆ, ಇಟ್ಕೋಬೇಕು. ಕರ್ನಾಟಕ ಸ್ಟೇಟ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್. SAF ಅಂದರೆ ಸೌತ್ ಏಷ್ಯನ್ ಫೆಡರೇಷನ್ ಗೇಮ್ಸ್. AAC ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. IAAF ಅಂತಾರಾಷ್ಟ್ರೀಯ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್. ಅದೇ ಕೊಟ್ಟಿದ್ದರಲ್ಲಿ ಇಂಟರ್ನ್ಯಾಷನಲ್ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್. ಈಗ ವಯೋವರ್ಗಗಳು ಅಂದರೆ ವಯೋಮಾನಗಳು ಹೆಂಗೆ ವಿಂಗಡಣೆ ಮಾಡ್ತಾರೆ ಅಂತೇಳಿ ನೋಡ್ರಿ. ಕಿರಿಯ ಪುರುಷ ಅಥವಾ ಮಹಿಳೆ ಇದ್ದರೆ ಯಾವುದೇ ಸ್ಪರ್ಧಿ ಆಯಾ ವರ್ಷದ ಅಂದರೆ ಡಿಸೆಂಬರ್ 31ರಂದು ಏನಾಗಿರಬೇಕು, 20 ವರ್ಷ ಪೂರೈಸಿರಬಾರದು. 20 ವರ್ಷದ ಒಳಗಡೆ ಇರಬೇಕು. ಯಾರು ಕಿರಿಯ ಪುರುಷ ಅಥವಾ ಮಹಿಳೆ ಏನಿದ್ರೆ ಯಾವುದೇ ಸ್ಪರ್ಧೆ ಆಗಿರಲಿ, ಆ ಒಂದು ಯಾವುದೇ ಸ್ಪರ್ಧೆ ಆಯಾ ವರ್ಷದ 2026 ಅಂದರೆ 26 ಡಿಸೆಂಬರ್ 31ರಂದು 20 ವರ್ಷ ಏನಾಗಿರ್ಬಾರ್ದು, ಪೂರೈಸಬಾರದು. ಅಂದರೆ ಅದರೊಳಗೆ ಇರಬೇಕು ಅಂತ ಅರ್ಥ. ವೆಟರನ್ ಪುರುಷ ಅಂದರೆ ಹಿರಿಯ ಪುರುಷ ಅಂತ ಏನೋ ಕರಿತೀವಿ ಇಂಗ್ಲೀಷಲ್ಲಿ ವೆಟರನ್ ಪುರುಷ ಅಂದರೆ ಕನ್ನಡದಲ್ಲಿ ಹಿರಿಯ ಪುರುಷ. ಒಬ್ಬ ಪುರುಷ ತನ್ನ 40ನೇ ವರ್ಷದ ಜನ್ಮದಿನದಂದು ಹಿರಿಯ ಪುರುಷನಾಗ್ತಾನೆ. ನೋಡಿರಿ, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಹಿರಿಯ ಪುರುಷ ಆಗ್ತಾನೆ ಅಂದರೆ 40 ವರ್ಷ ಆಚರಿಸ್ಕೊಂಡಿದ್ದಾನೆ ಜನ್ಮದಿನ, ಅಂದರೆ 40 ವರ್ಷ ಆಗಿದೆ ಅಂದರೆ ನನಗೆ ಹಿರಿಯ ಪುರುಷನಾಗಿರ್ತಾನೆ ಅಂತ ಅರ್ಥ. ಒಬ್ಬ ಹಿರಿಯ ಮಹಿಳೆ ಹೇಗಿರ್ತಾಳೆ ಅಂದರೆ, ಒಬ್ಬ ಸ್ತ್ರೀ ತನ್ನ 35 ವರ್ಷದ ಜನ್ಮದಿನದಂದು ಹಿರಿಯ ಮಹಿಳೆ ಆಗ್ತಾಳೆ. 35 ವರ್ಷ ಆಗಿದೆ ಅಂದರೆ ಅವಳು ಏನಾಗ್ತಾಳೆ, ಹಿರಿಯ ಮಹಿಳೆ ಆಗ್ತಾಳೆ. ಪುರುಷ 40 ವರ್ಷ ಪೂರೈಸಿದರೆ ಅವಳು ಏನಾಗ್ತಾನೆ, ಹಿರಿಯ ಪುರುಷನಾಗ್ತಾನೆ. ಈಗ ಮೇಲಾಟಗಳಲ್ಲಿ ಮುಖ್ಯವಾಗಿ ನಾವು 3 ಪ್ರಕಾರಗಳನ್ನು ನೋಡ್ತೀವಿ. ಆ 3 ಪ್ರಕಾರಗಳು ಯಾವುವಂದರೆ ಓಟಗಳು, ಜಿಗಿತಗಳು ಮತ್ತು ಅದರಲ್ಲಿ ನಾವು ಸಬ್ ಪಾಯಿಂಟ್ಸ್ಗಳನ್ನು ನೋಡ್ತೀವಿ. ಓಟಗಳಲ್ಲಿ ಬೇರೆ ವಿಧಗಳು ಮತ್ತು ಜಿಗಿತಗಳಲ್ಲಿ ಹೀಗೆ ಬೇರೆ ವಿಧಗಳಲ್ಲಿ ಬರ್ತವೆ.
ಓಟಗಳು ಎಂದರೆ ನೋಡಿರಿ, ಈಗ ಓಟಗಳ ಉದ್ದೇಶವನ್ನು ಹೇಳುವುದಾದರೆ ಚಲನಾ ಸಾಮರ್ಥ್ಯದ ಬೆಳವಣಿಗೆ ಏನೇನು ಮಾಡ್ತದೆ, ಇದು ಪುಷ್ಟೀಕರಿಸ್ತದೆ. ಚಲನ ಸ್ವಭಾವದ ಬೆಳವಣಿಗೆಯನ್ನು ಏನು ಮಾಡ್ತದೆ, ಇದು ಪುಷ್ಟೀಕರಿಸ್ತದೆ. ಪ್ರೇರಣೆಯನ್ನು ಚಲನೆಯಲ್ಲಿ ಪರಿವರ್ತಿಸುವುದು. ಪ್ರೇರಣೆಯನ್ನು ಚಲನೆಯಲ್ಲಿ ಪರಿವರ್ತಿಸುವುದು. ಚಲನೆಗೆ ವೇಗದ ಅಂತಿಮ ಸ್ವರೂಪ ನೀಡುವುದು. ಏನು ಮಾಡ್ತೈತೆ, ಪ್ರೇರಣೆಯನ್ನು ಚಲನೆಯಲ್ಲಿ ಪುಷ್ಟೀಕರಿಸುವುದು ಅಥವಾ ಪರಿವರ್ತಿಸುವುದು, ಚಲನೆಗೆ ವೇಗದ ಅಂತಿಮ ಸ್ವರೂಪ ನೀಡುವುದು. ಇದು ಶಿಸ್ತು, ಧೈರ್ಯ, ಸಾಹಸ ಮತ್ತು ಆತ್ಮನಿರ್ಭರತೆಯನ್ನು ಏನು ಮಾಡ್ತದೆ, ಬೆಳೆಸ್ತದೆ. ಶಿಸ್ತು, ಧೈರ್ಯ, ಸಾಹಸ, ಆತ್ಮನಿರ್ಭರತೆಯನ್ನು ಬೆಳೆಸ್ತದೆ. ಸತತ ಓಟಗಳ ಅಭ್ಯಾಸದಿಂದ ಶ್ವಾಸಕೋಶ, ಹೃದಯಗಳನ್ನು ಏನು ಮಾಡ್ತದೆ, ಬಲಗೊಳಿಸ್ತೈತಿ. ಹಾಗೂ ಸ್ನಾಯುಗಳ ಚಲನೆಯಲ್ಲಿ ಸಂಕುಚಿತ, ವಿಕಸಿತ ಬಲವರ್ಧನೆಯನ್ನು ತರ್ತೈತೆ. ಸ್ನಾಯುಗಳ ಚಲನೆಯಲ್ಲಿ ಸಂಕುಚಿತ ಮತ್ತು ವಿಕಸಿತ ಬಲವರ್ಧನೆಯನ್ನು ಮಾಡ್ತಿದ್ದು ತರ್ತೈತೆ. ಓಟಗಳಲ್ಲಿ 3 ಪ್ರಕಾರಗಳನ್ನು ನೋಡ್ತೀವಿ ನಾವು ಮುಖ್ಯವಾಗಿ. ಅವು ಯಾವ್ಯಾವಂದರೆ ವೇಗದ ಓಟಗಳು. ವೇಗದ ಓಟಗಳ ಬಗ್ಗೆನೇ ನಾನು 6ನೇ ತರಗತಿಯಲ್ಲಿ ಕ್ಲಾಸ್ ಮಾಡಿದ್ದೀನಿ. ಇದರಲ್ಲಿ 3 ಪ್ರಕಾರಗಳು. ಇದರಲ್ಲಿ ಓಟಗಳಲ್ಲಿ ವೇಗದ ಓಟಗಳು, ಮಧ್ಯಮ ದೂರದ ಓಟಗಳು ಅಥವಾ ಮಧ್ಯಮ ಕ್ರಮಾಂಕದ ಓಟಗಳು, ದೂರದ ಓಟಗಳು. ಓಟಗಳಲ್ಲಿ ಮುಖ್ಯವಾಗಿ 3 ಪ್ರಕಾರ ಮಾಡ್ತಾರೆ. ಹಾಗಾದರೆ ವೇಗದ ಓಟಗಳು ಯಾವಂದರೆ ಪ್ರಾರಂಭದಿಂದ ಮುಕ್ತಾಯದವರೆಗೆ ಪರಮ ವೇಗದಿಂದ ಓಡುವ ಓಟಗಳಿಗೆ ವೇಗದ ಓಟಗಳು ಅಂತ ಕರಿತೀವಿ. ಸ್ಪೀಡ್ ಓಡಬೇಕು, ಸ್ಪ್ರಿಂಟರ್ಸ್ ಅಂತ ಕರಿತೀವಿ. ಈ ವೇಗದ ಓಣಿಗಳಿಂದ ತೀವ್ರತೆ ಪ್ರೇರಣೆಯನ್ನು ಚಲನೆಯಲ್ಲಿ ಪರಿವರ್ತಿಸುವಂಥ ಪ್ರವೃತ್ತಿ. ಈ ವೇಗದ ಓಟಗಳಿಂದ ತೀವ್ರತೆ ಪ್ರೇರಣೆಯನ್ನು ಏನು ಮಾಡ್ತದೆ, ಚಲನೆಯಲ್ಲಿ ಪರಿವರ್ತಿಸುವಂಥ ಒಂದು ಪ್ರವೃತ್ತಿ ಈ ವೇಗದ ಓಟಗಳದ್ದು ಆಗಿರ್ತದೆ. ವೇಗದ ಓಟಗಳು ಅಂದರೆ ಏನು ಅಂದರೆ ವೇಗದ ಓಟಗಳಲ್ಲಿ ಯಾವ್ಯಾವ ಬರ್ತವೆ ಅಂತ ಅರ್ಥ. 100 ಮೀಟರ್ ರನ್ನಿಂಗ್ ರೇಸ್, 200 ಮೀಟರ್, 400 ಮೀಟರ್, ಇಷ್ಟೇನು ರನ್ನಿಂಗ್ ರೇಸ್ಗಳು. 4 × 100 ಇದು ರಿಲೇ ಇದು. 4 × 400 ಮೀಟರ್ ರಿಲೇ. 80 ಮೀಟರ್ ಹಡಲ್ಸ್, 110 ಮೀಟರ್ ಹಡಲ್ಸ್, 200 ಮೀಟರ್ ಹಡಲ್ಸ್, ಇಷ್ಟೇನು ಮಾಡ್ತೀವಿ ವೇಗದ ಓಟಗಳಲ್ಲಿ ಬರ್ತವೆ. ಈಗ ಮಧ್ಯಮ ಕ್ರಮಾಂಕದ ಓಟಗಳು. ವೇಗದ ಓಟಗಳ ಒಂದು ತಂತ್ರವನ್ನು ಸಡಿಲಿಸಿ ಮಧ್ಯಮ ಓಟಗಳಿಗೆ ಪರಿವರ್ತಿಸಬೇಕಾಗ್ತದೆ. ಇದು ವೇಗದ ಓಟಗಳ ತಂತ್ರವನ್ನು ಸಡಿಲಿಸಿ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ನಾವು ಮಧ್ಯಮ ಓಟದ ಒಂದು ಪರಿವರ್ತಿಸಬೇಕಾಗ್ತದೆ ಅವುಗಳಿಗೆ. ಓಟಗಾರನು ವೇಗವನ್ನು ಹೊಂದಾಣಿಕೆಯಿಂದ ಕ್ರಮೇಣ ಹೆಚ್ಚಿಸುವುದು. ಇಲ್ಲಿ ಓಟಗಾರ ಏನು ಮಾಡ್ತಾನೆ, ಹೊಂದಾಣಿಕೆಯಿಂದ ಕ್ರಮೇಣ ವೇಗವನ್ನು ಹೆಚ್ಚಿಸ್ಕೊತಾನೆ. ಮಧ್ಯಮ ದೂರದ ಓಟಗಳು ಯಾವುವಂದರೆ 800 ಮೀಟರ್, 1500 ಮೀಟರ್, 3000 ಮೀಟರ್, 400 ಮೀಟರ್ ಹಡಲ್ಸ್, ಇಷ್ಟೇನು ಮಧ್ಯಮ ದೂರದ ಕ್ರಮಾಂಕದ ಓಟಗಳು. ಈಗ ದೂರದ ಓಟಗಳು ಏನು ಮಾಡ್ತಾರೆ ನೋಡ್ರಿ, ಈ ಓಟಗಳು ನಿಧಾನವಾಗಿ ಏನು ಮಾಡ್ತಾರೆ, ಆರಂಭಿಸಿ ಹಂತ ಹಂತವಾಗಿ ಏನು ಮಾಡ್ತಾರೆ, ಹೆಚ್ಚಿಸ್ಕೊತ ಹೋಗ್ತಾರೆ ವೇಗವನ್ನು. ಮಧ್ಯದ ಹಂತಗಳಲ್ಲಿ ವೇಗವನ್ನು ಸಮಸ್ಥಿತಿಗೆ ಇಟ್ಕೊಂಡು ಮುಕ್ತಾಯದ ಹಂತದಲ್ಲಿ ಸಾಧ್ಯವಾದ ಗರಿಷ್ಠ ವೇಗವನ್ನು ತಲುಪಿಸಬಹುದು. ಫಸ್ಟಿಗೆ ನಿಧಾನವಾಗಿ ಓಡಿ ಮಧ್ಯದಲ್ಲಿ ಸ್ವಲ್ಪ ಸಮಸ್ಥಿತಿಯಲ್ಲಿ ನಾವು ಕಾಯ್ದುಕೊಂಡು ಆಮೇಲೆ ಏನು ಮಾಡಬೇಕು, ಎಂಡಿಗೆ ನಮ್ಮ ಗರಿಷ್ಠ ವೇಗವನ್ನು ಹೆಚ್ಚಿಸ್ಕೋಬೇಕು. ಆ ರೀತಿ ಓಡುವಂತಹ ಓಟಗಳು ಯಾವಂದರೆ 5000, 10,000 ಮೀಟರ್, ಅರ್ಧ ಮ್ಯಾರಥಾನ್ ಓಟ. ಅರ್ಧ ಮ್ಯಾರಥಾನ್ ಎಷ್ಟಿರ್ತೈತೆ, 21.097 ಇದು ಹಾಫ್ ಮ್ಯಾರಥಾನ್. ಫುಲ್ ಮ್ಯಾರಥಾನ್ ಅಂದರೆ ಡಬಲ್ ಮಾಡಬೇಕು, ಇದು ಡಬಲ್ 1.097 ಇದು ಡಬಲ್ ಮಾಡಬೇಕು. ನೋಡಿರಿ, ಡಬಲ್ ಮಾಡಿದ್ರೆ ಎಷ್ಟಾಗ್ತೈತೆ, 42.195. ಇಲ್ಲಿ 195 ಇದೆ, ಇಲ್ಲಿ 194. ಇಷ್ಟೇನಾಗುತ್ತೆ ಫುಲ್ ಮ್ಯಾರಥಾನ್. ಹಾಫನ್ನು 2 ಕೇಳ್ತಾರೆ, ಫುಲ್ ಎಷ್ಟು ಹಾಫ್ ಎಷ್ಟು ಅಂತ ಹೇಳಿ ನೆನ್ಪಿಟ್ಕೋಬೇಕು. ಗುಡ್ಡಗಾಡು ಓಟ. ಗುಡ್ಡಗಾಡು ಓಟನೂ ಕೂಡ ಈ ದೂರದ ವೇಗದ ಓಟಗಳಲ್ಲಿ ಬರ್ತೈತಿ. 3000 ಮೀಟರ್ ಸ್ಟಿಪಲ್ ಚೆಸ್ ದೂರದ ಓಟಗಳನ್ನು ಏನು ಮಾಡ್ತಾರೆ, ನಾವು 6 ವರ್ಗಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಮತ್ತು ದೂರದ ಓಟಗಳಲ್ಲಿ ಮತ್ತು ವಿಂಗಡಣೆಗಳಿದ್ದಾವೆ. ಒಂದು ರಸ್ತೆಯ ಓಟಗಳಂತೇಳಿ ಮಾಡ್ತಾರೆ, ರಸ್ತೆ ಮೇಲೆ ಓಡುವಂಥ ಓಟಗಳು. ಗುಡ್ಡಗಾಡು ಓಟಗಳು, ರಿಲೇ ಓಟಗಳು, ಅಡೆತಡೆ ಓಟಗಳು, ಹಡಲ್ಸು, ವಿವಿಧ ಅಂತರಗಳ ಸಾಮಾನ್ಯ ಓಟದ ಸ್ಪರ್ಧೆಗಳು. ಇಷ್ಟು ಪ್ರಕಾರಗಳಾಗಿ ಏನು ಮಾಡ್ತೀವಿ, ಈ ದೂರದ ವೇಗದ ಓಟಗಳಲ್ಲಿ
ಮತ್ತು ತಿರ್ಗಿ ಮಾಡ್ತೀವಿ. ದೂರದ ಓಟಗಳಲ್ಲಿ ಮತ್ತು 6 ಪ್ರಕಾರಗಳನ್ನಾಗಿ ಮಾಡಿದ್ವಿ. ಈಗ ಓಟಗಳಲ್ಲಿ 3 ಮಹತ್ವದ ಹಂತಗಳು ಇರ್ತವೆ. ಒಂದು ಆರಂಭ, ವೇಗ, ಮುಕ್ತಾಯ. ಆರಂಭ ಹೇಗೆ ಮಾಡಬೇಕು, ವೇಗ ಹೆಂಗೆ ಹೆಚ್ಚಿಸ್ಕೋಬೇಕು, ಮುಕ್ತಾಯ ಯಾವ ರೀತಿ ಮಾಡಬೇಕು ಅನ್ನೋದು 3 ಹಂತಗಳಲ್ಲಿ ಇಂಪಾರ್ಟೆಂಟ್ ಆಗಿರ್ತವೆ. ಆರಂಭ ನೋಡ್ರಿ, ಈಗ ಆರಂಭದ ರೇಖೆಯ ಹಿಂದೆ ಎದೆ ಏನು ಮಾಡಬೇಕು, ಅಗಲದಷ್ಟು ಕೈಗಳನ್ನು ಊರಿ, ಎದೆಯ ಅಗಲದಷ್ಟು ಕೈಗಳನ್ನು ಊರಿ ಮೊಣಕಾಲನ್ನು ಆಧರಿಸಿ ಗುರುತಿನ ಮೇಲೆ ತುದಿಗಾಲನ್ನಿಟ್ಟು 3 ವಿಧದ ಆರಂಭಗಳನ್ನು ಏನು ಮಾಡ್ತೀವಿ, ತೆಗೆದುಕೊಳ್ತೀವಿ. ಒಂದು ಸ್ಟಾರ್ಟ್, ಮಧ್ಯಮ ಆರಂಭ, ಮೀಡಿಯಮ್ ಸ್ಟಾರ್ಟ್, ಲ್ಯಾಂಗಿಟಿಟ್ ಸ್ಟಾರ್ಟ್, ದೀರ್ಘ ಆರಂಭ. ಈ ರೀತಿ ಆರಂಭದಲ್ಲಿ 3 ಪ್ರಕಾರಗಳನ್ನು ನೋಡ್ತೀವಿ. ಈಗ ಆರಂಭ ಮಾಡಿದ ಮೇಲೆ ಎಂಡ್ ಮಾಡಬೇಕಲ್ಲ, ಎಂಡ್ ಯಾವ ರೀತಿ ಮಾಡಬೇಕು ಅದನ್ನು ಕೂಡ 3 ಸ್ಕಿಲ್ಗಳಲ್ಲಿ ನಾವು ಎಂಡನ್ನು ಮಾಡ್ತೀವಿ. ಒಂದು ರನ್ ಥ್ರೋ ಮೂಲಕ ಎಂಡ್ ಮಾಡ್ತೀವಿ, ಶೋಲ್ಡರ್ ಸ್ಟ್ರಗ್ ಮೂಲಕ ಮಾಡ್ತೀವಿ, ಲಂಜ್ ಅಥವಾ ಟಾರ್ಸೋ ಒಂದು ವಿಧಾನದಿಂದ ಎಂಡ್ ಮಾಡ್ತೀವಿ. ಈ ರೀತಿ ನಾವೆಲ್ಲ ಪ್ರಾಕ್ಟಿಕಲಾಗಿ ಮಾಡಿರ್ತೀವಿ, ಅವೆಲ್ಲ ನಮಗೆ ನೆನಪಿರುತ್ತೆ. ನಾವು ಬಿಪೆಡ್ ಎಂಪೆಡ್ ಮಾಡಿದ್ದಿದ್ರೆ ಕಾಮನಾಗಿ ಇವೆಲ್ಲ ಮಾಡೇ ಮಾಡ್ತೀವಿ. ಈಗ AAFIನವರು ಪಾದರಕ್ಷೆ ಹಾಕುವುದನ್ನು ಏನು ಮಾಡಿದರೆ, ಕಡ್ಡಾಯಗೊಳಿಸಿದ್ದಾರೆ. ಹಾಗಾದರೆ ಪಾದರಕ್ಷೆ ಸಂಖ್ಯೆಗಳು ಎಷ್ಟಿರಬೇಕು ಅಂತ ನೋಡ್ರಿ. ಪಾದರಕ್ಷೆಗಳ ಅಂಗಾಲು ಮತ್ತು ಹಿಮ್ಮಡಿ ಸೇರಿ ಮೊಳೆಗಳ ಗರಿಷ್ಠ ಸಂಖ್ಯೆ ಎಷ್ಟಿರಬೇಕಂದ್ರೆ 11 ಮೊಳೆಗಳನ್ನೋದು ಮೀರಿರಬಾರದು. ಇದೊಂದು ಪಾದರಕ್ಷೆಗೆ ಏನಾಗ್ತೈತೆ, ಅನ್ವಯ ಆಗ್ತೈತೆ. ಈಗ ಮೊಳೆಗಳ ಅಳತೆ. ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ಭಾಗವಹಿಸುವಾಗ ಪಾದರಕ್ಷೆಯ ಮೊಳೆಗಳು ಅಂಗಾಲು ಮತ್ತು ಹಿಮ್ಮಡಿ ಸೇರಿ 9 mm ಹೆಚ್ಚಿಗೆ ಉದ್ದವಿರಬಾರದು. ಮೊಳೆಗಳ ಅಳತೆ ಇದರಲ್ಲಿದು ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ಭಾಗವಹಿಸುವಾಗ ಪಾದರಕ್ಷೆಯ ಒಂದು ಮೊಳೆಗಳು ಏನಾಗಿರ್ಬೋದು, ಅಂಗಾಲು ಮತ್ತು ಹಿಮ್ಮಡಿ ಸೇರಿ 9 mm ಹೆಚ್ಚಿಗೆ ಇರಬಾರದು. ಆದರೆ ಎತ್ತರ ಜಿಗಿತ ಮತ್ತು ಜಾವೆಲಿನ್ ಎಸೆತಗಳಲ್ಲಿ ಭಾಗವಹಿಸುವಾಗ ಧರಿಸಿಕೊಳ್ಳುವ ಪಾದರಕ್ಷೆಗಳ ಮೊಳೆಗಳ ಉದ್ದ ಏನಾಗ್ತೈತಿ, 12 mm ಆಗಿರ್ತೈತಿ. ಅಂದರೆ ಬೇರೆ ಬೇರೆ ಯಾವೊಂದು ಗೇಮ್ಸಿಗೆ ಬೇರೆ ಬೇರೆ ಮೆಜರ್ಮೆಂಟ್ ಇರ್ತೈತೆ ಅಂತ ಅರ್ಥ. ಇದು ಇಲ್ಲಿ ಧರಿಸಿಕೊಳ್ಳುವ ಪಾದರಕ್ಷೆಗಳ ಉದ್ದ ಎಷ್ಟಿರಬೇಕು ಅಂತಂದರೆ ಅದು 12 mm ಹೆಚ್ಚು ಹೊರಬಂದಿರಬಾರದು. ವ್ಯಾಸ ಎಷ್ಟಿರಬೇಕಂದ್ರೆ 4 mm ಇರಬೇಕು. ಹುಲ್ಲು ಅಂಕಣ ಅಥವಾ ಟ್ರ್ಯಾಕ್ನಲ್ಲಿ ಏನಾದರೂ ಭಾಗವಹಿಸ್ತಾ ಇದ್ದಾನೆ ಕ್ರೀಡಾಪಟು ಅಂದರೆ ಅವನ ಪಾದರಕ್ಷೆಗಳ ಮೊಳೆಗಳ ಉದ್ದ ಎಷ್ಟಿರಬೇಕಂದ್ರೆ 25 mm ಇರಬೇಕು. ವ್ಯಾಸ ಎಷ್ಟಿರಬೇಕಂದ್ರೆ 4 mm ವ್ಯಾಸ ಮೀರಬಾರ್ದು. ಎತ್ತರ ಜಿಗಿತದಲ್ಲಿ ಪಾದರಕ್ಷೆಗಳ ಅಂಗಾಲು 13 mm ಹೆಚ್ಚು ದಪ್ಪ ಇರಬಾರದು ಮತ್ತು ಹಿಮ್ಮಡಿಯ ದಪ್ಪ 19 mm ಹೆಚ್ಚಿರಬಾರದು. ಇದೇನು ಹೇಳಿದರೆ ಸೂಚನೆ ನೋಡ್ರಿ. ಕೃತಕವಾಗಿ ಅನುಕೂಲ ಪಡೆಯುವಂತಹ ಯಾವುದೇ ರಬ್ಬರ್ ಪದರು ಮುಂತಾದವುಗಳನ್ನು ಪಾದರಕ್ಷೆಯೊಳಗೆ ಇರಿಸಿಕೊಳ್ಳಲು ಅವಕಾಶ ಇಲ್ಲ. ಕೃತಕವಾಗಿ ಅನುಕೂಲ ಪಡೆಯುವಂತಹ ಯಾವುದೇ ರಬ್ಬರ್ ಪದರು ಮುಂತಾದವುಗಳನ್ನು ಪಾದರಕ್ಷೆಯೊಳಗೆ ಇರಿಸಿಕೊಳ್ಳಲು ಏನಿಲ್ಲಲ್ಲಿ ಅವಕಾಶ ಇಲ್ಲ. ಇಲ್ಲಿ ಸಂಖ್ಯೆ ನೋಡ್ರಿ. ಉದ್ದ 24 cm, ಅಗಲ 20 cm. ಪ್ರತಿ ಸಂಖ್ಯೆಯ ಎತ್ತರ ಕನಿಷ್ಠ 6 cm-ರಿಂದ 10 cm ಇರಬೇಕು. ಪ್ರಯೋಜಕರ ಹೆಸರು 5 cm ಎತ್ತರ, ಎದೆ ಸಂಖ್ಯೆ ಏನಿರಬೇಕು ಕೆಳಗೆ ನಮೂದಿಸಿರಬೇಕು. ಉದ್ದ 24 cm, ಅಗಲ 20 cm. ಪ್ರತಿ ಸಂಖ್ಯೆಯ ಎತ್ತರ ಕನಿಷ್ಠ 6 cm-ರಿಂದ 10 cm. ಪ್ರಯೋಜಕರ ಹೆಸರು 5 cm ಎತ್ತರ, ಎದೆ ಸಂಖ್ಯೆ ಕೆಳಗೇನಿರಬೇಕು ನಮೂದಿಸಿರಬೇಕು. ಕ್ರೀಡಾಕೂಟದ ಚಿಹ್ನೆ 3 cm ಇದು ಮಾಡಿರೋದು ಇರಬಹುದು. ಕ್ರೀಡಾಕೂಟದ ಚಿಹ್ನೆ ಎಷ್ಟಿರಬೇಕು, 3 cm ಇರಬಹುದು. ನಿಕ್ಕರಿನಲ್ಲಿ 20 cm ಎತ್ತರ, 4 cm ಅಗಲ, 20ರಿಂದ 24 cm ಉದ್ದ ಇರಬೇಕು. ಇವಾಗ ಸಂಕ್ಷಿಪ್ತ ನಿಯಮಗಳು ನೋಡ್ರಿ. ಈ ಗೇಮ್ಸ್ ಆಡ್ತಿದ್ರೆ ಯಾವ ನಿಯಮವನ್ನು ಪಾಲನೆ ಮಾಡಬೇಕು ಅಂಥೇಳಿ. ರೆಫ್ರಿಯು ಸ್ಪರ್ಧೆಗೆ ಗೊತ್ತುಪಡಿಸಿದ ಕ್ರಮಾಂಕದಲ್ಲಿ ಭಾಗವಹಿಸಲು ತಿಳಿಸಿದ ಸ್ಪರ್ಧೆಯು ಆ ಒಂದು ಪ್ರಯತ್ನವನ್ನು ತೆಗೆದುಕೊಳ್ಳದಿದ್ದಲ್ಲಿ ರೆಫ್ರಿ ಏನು ಮಾಡ್ತಾರೆ, ಗೊತ್ತುಪಡಿಸಿದಂತಹ ಒಂದು ಕ್ರಮಾಂಕದಲ್ಲಿ ಭಾಗವಹಿಸಲು ತಿಳಿಸ್ತಾರೆ. ಏನು 100 ಮೀಟರ್ ಇದೆಯಾ, 200 ಮೀಟರ್ ಇದೆಯಾ, ಏನು 3000 5000 ಯಾವುದ್ರಾಗಿದೆಯಾ ಅಂಥೇಳಿ ಯಾವ ಇವೆಂಟಲ್ಲಿ ಏನು ಮಾಡ್ತಾರೆ ಅವರು ತಿಳಿಸ್ತಾರೆ ನಮಗೆ. ಅವಾಗ ತಿಳಿಸಿದ ನಂತರ ಸ್ಪರ್ಧೆಯು ಆ ಒಂದು ಪ್ರಯತ್ನವನ್ನು ತೆಗೆದುಕೊಳ್ಳದಿದ್ದಲ್ಲಿ ನಿಯಮದ ಪ್ರಕಾರ ಆ ಪ್ರಯತ್ನದ ಕಾಲಾವಧಿ ಮುಗಿದ ಕೂಡಲೇ ಏನಾಗ್ತೈತೆ,
ಆ ಪ್ರಯತ್ನವನ್ನು ಪೂರಕ ಪ್ರಯತ್ನ ಅಂತೇಳಿ ಏನು ಮಾಡ್ತಾರೆ, ದಾಖಲು ಮಾಡ್ತಾರೆ. ಒಬ್ಬ ಸ್ಪರ್ಧಿಯು ಕ್ರೀಡಾ ಮನೋಭಾವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ವರ್ತಿಸಿದಾಗ ಅವನನ್ನು ಸ್ಪರ್ಧೆಯಿಂದ ಏನು ಮಾಡ್ತಾರೆ, ಅನರ್ಹಗೊಳಿಸ್ತಾರೆ. ಯಾವುದಾದ್ರೂ ಒಂದು ಮನೋಭಾವಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಏನಾಗ್ತೈತೆ, ಅವನಿಗೆ ಅನರ್ಹಗೊಳಿಸ್ತಾರೆ. ಮುಕ್ತಾಯದ ಗೆರೆ ತೀರ್ಪುಗಾರರು ಮುಕ್ತಾಯದ ಗೆರೆ ನೇರವಾಗಿ ಟ್ರ್ಯಾಕ್ನ ಒಳಗಡೆ ಸುಮಾರು 5 ಮೀಟರ್ ಅಂತರದಲ್ಲಿ ಮೇಲೆತ್ತಿರುವ ವೇದಿಕೆಯ ಮೇಲೆ ಕುಳಿತು ಕೆಲಸ ಮಾಡ್ತಾರೆ. ಮುಕ್ತಾಯ ಗೆರೆ ತೀರ್ಪುಗಾರರು ಮುಕ್ತಾಯ ಗೆರೆ ನೇರವಾಗಿ ಟ್ರ್ಯಾಕ್ನ ಒಳಗಡೆ ಸುಮಾರು 5 ಮೀಟರ್ ಅಂತರದಲ್ಲಿ ಮೇಲೆತ್ತಿರುವಾಗ ವೇದಿಕೆಯ ಮೇಲೆ ಕುಳಿತು ಏನು ಮಾಡ್ತಾರೆ, ಅವರು ಕೆಲಸವನ್ನು ಮಾಡ್ತಾರೆ. ಓಟಗಳ ಮತ್ತು ನಡಿಗೆಯ ನಿಯಮಗಳು. ಓಟಗಳ ಮತ್ತು ನಡಿಗೆಯ ನಿಯಮಗಳು ಯಾವ ರೀತಿ ಇರಬೇಕು ಅಂಥೇಳಿ ನೋಡೋಣ. ಅದ್ರ ಬಗ್ಗೆ ಏನು ಜಾಸ್ತಿನೇ ಇದೆ ನೋಡೋಣ. ಯಾವುದೇ ಓಟಗಾರ ಅಥವಾ ನಡಿಗೆಯ ಸ್ಪರ್ಧಿ ಮತ್ತೊಬ್ಬ ಸ್ಪರ್ಧಿಯ ಮುಂದೆ ಹೋಗಲು ಅಡ್ಡಿಪಡಿಸಬಾರ್ದು ಅಥವಾ ಮೊಣಕೈಯಿಂದ ತಿವಿಯುವುದು, ಸ್ಪರ್ಧೆಯ ಮುಂದೆ ಹೋಗೋದನ್ನು ತಡೆಯುವುದು ಅಂತಹ ಯಾವುದೇ ಸ್ಪರ್ಧೆಯನ್ನು ಆ ರೀತಿ ಮಾಡಿದಾಗ ಅನರ್ಹಗೊಳಿಸ್ತಾರೆ. ಉಳಿದ ಸ್ಪರ್ಧೆಗಳಿಗೆ ಮತ್ತೊಮ್ಮೆ ನಡೆಸುವ ಅಧಿಕಾರವನ್ನು ರೆಫ್ರಿ ಮಾಡಿಕೊಡ್ತಾರೆ. ಯಾವುದೇ ಸ್ಪರ್ಧಿ ಓಡುವಾಗ ಬೇರೆ ಸ್ಪರ್ಧೆಯಿಂದ ತಳ್ಳಲ್ಪಟ್ಟು ತಾನು ಓಡುತ್ತಿರುವ ಓಣಿಯ ಬದಲು ಹೊರ ಓಣಿಯಲ್ಲಿ ಓಡಿದಾಗ, ಹೀಗೆ ಓಡುವಾಗ ಆ ಓಣಿಯಲ್ಲಿ ಓಡುತ್ತಿರುವ ಸ್ಪರ್ಧಿಗೆ ತೊಂದರೆಯಾಗದಿದ್ದಲ್ಲಿ ಮತ್ತು ಯಾವುದೇ ರೀತಿಯ ಅನುಕೂಲವನ್ನು ಪಡೆಯದಿದ್ದಲ್ಲಿ ಅಂತಹ ಸ್ಪರ್ಧೆಯನ್ನು ಅನರ್ಹಗೊಳಿಸಬಾರದು. ಮತ್ತು ಒಬ್ಬ ಸ್ಪರ್ಧಿ ನೇರವಾಗಿ ಓಡುವಾಗ ಅವನಿಗೆ ಹಂಚಿದ ಓಣಿಗೆ ಬದಲಾಗಿ ನೇರ ಓಣಿಯಲ್ಲಿ ಓಡಿದರೆ ಅಥವಾ ತಿರುವಿನಲ್ಲಿ ತನಗೆ ಹಂಚಿದ ಓಣಿಯ ಹೊರಗಿನ ಓಣಿಯಲ್ಲಿ ಓಡಿ ಯಾವುದೇ ರೀತಿಯ ಅನುಕೂಲವನ್ನು ಪಡೆದಿದ್ದಲ್ಲಿ ಮತ್ತು ಆ ಓಣಿಯಲ್ಲಿ ಓಡುತ್ತಿರುವ ಸ್ಪರ್ಧಿಗೆ ಓಡುವುದಕ್ಕೆ ಅಡ್ಡಿ ಉಂಟಾಗದಿದ್ದಲ್ಲಿ ಅಂತಹ ಸ್ಪರ್ಧೆಯನ್ನು ಏನು ಮಾಡ್ತಾರೆ, ಅನರ್ಹಗೊಳಿಸಬಾರ್ದು. ಅವನಂತ ಯಾವುದೇ ರೀತಿ ಅಡ್ಡಿ ಆಗಿರಲ್ಲ ಅಂತ ಅರ್ಥ. ಇದು ಉದಾಹರಣೆ ಹೇಳಿದ್ದಾರೆ ನೋಡಲಿ. 4ನೇ ಓಣಿಯಲ್ಲಿ ಓಡುತ್ತಿರುವಂಥ ಒಬ್ಬ ಸ್ಪರ್ಧಿ ತಿರುವಿನಲ್ಲಿ 3ನೇ ಓಣಿಯಲ್ಲಿ ಓಡಿದರೆ ಅನರ್ಹಗೊಳ್ತಾನೆ. ನಮ್ಗೆ ಯಾವುದು ಓಣಿ ಕೊಟ್ಟಿದ್ದಾರೆ ಆ ಓಣಿಯಲ್ಲಿ ಓಡಬೇಕು. ಆದರೆ 5ನೇ ಓಣಿಯಲ್ಲಿ ಓಡಿ ಆ ಓಣಿಯ ಸ್ಪರ್ಧೆಗೆ ಅನಾನುಕೂಲ ಮಾಡದಿದ್ದಲ್ಲಿ ಅನರ್ಹಗೊಳ್ಳುವುದಿಲ್ಲ. ಯಾವುದೇ ರೀತಿ ಅನಾನುಕೂಲ ಮಾಡಿಲ್ಲ, ನನ್ನ ಮಿಸ್ಟೇಕ್ ಆಗಿದ್ದಾಗಿಂದರೆ ಆ ರೀತಿ ಯಾವುದಿಗೆ ಅನರ್ಹಗೊಳಿಸುತ್ತಿಲ್ಲ. ಈ 3 ಸಂದರ್ಭಗಳನ್ನು ಬಿಟ್ಟು ಉಳಿದ ಸಂದರ್ಭಗಳಲ್ಲಿ ಬೇರೆ ಓಣಿಗಳಲ್ಲಿ ಓಡಿದರೆ ಅನರ್ಹಗೊಳ್ತಾರೆ. ಅದನ್ನು ಅನರ್ಹಗೊಳಿಸುವಂತಹ ಅಧಿಕಾರ ರೆಫ್ರಿಗೆ ಇರ್ತದೆ. ಸ್ಪರ್ಧಿಯು ಟ್ರ್ಯಾಕ್ನಿಂದ ಅಥವಾ ಓಡುವ ಹಾದಿಯಿಂದ ಸ್ವಯಂ ಪ್ರೇರಣೆಯಿಂದ ನಿರ್ಗಮಿಸಿದಾಗ ಅವನಿಗೆ ಮತ್ತೆ ಮುಂದುವರಿಯಲು ಏನಾದರೂ ಅವಕಾಶ ಇದೆ. ಅವನ ಬಂದಿದೆ ಅಂದರೆ ಆಗೋದಿಲ್ಲ. ಏನಾದರೂ ಅಚತುರ್ಯದಿಂದ ಆಗಿದೆ ಅಂದರೆ ಕೊಡ್ತಾರೆ ಚಾನ್ಸು. ಆದರೆ ಅವನ ಇಷ್ಟದಿಂದ ಅವನ ಹೊರಗಡೆ ಬಂದಿದ್ದಾನೆ ಅಂದರೆ ಕೊಡೋದಿಲ್ಲ. ಇಲ್ಲಿ ಸೂಚನೆ ಕೊಟ್ಟಿರ್ತಾರೆ. ರಸ್ತೆ ಓಟದ ಸ್ಪರ್ಧೆಗಳು ಟ್ರ್ಯಾಕ್ನಲ್ಲಿ ನಡೆಯುವಂತಹ 20 ಕಿಲೋಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ದೂರದ ನಡಿಗೆಯ ಸ್ಪರ್ಧೆಗಳಲ್ಲಿ ತೀರ್ಪುಗಾರನ ಅನುಮತಿಯನ್ನು ಪಡೆದು ಬರಬಹುದು. ಆದರೆ ನಡೆಯಬೇಕಾದರೆ ದೂರ ಏನಾಗ್ತದೆ, ಕಡಿಮೆ ಆಗಬಾರ್ದು. ರಿಲೇ ಸ್ಪರ್ಧೆಯನ್ನು ಹೊರತುಪಡಿಸಿ ತಾನು ಓಡುವ ಓಣಿಯಲ್ಲಿ ಅಥವಾ ಟ್ರ್ಯಾಕ್ನಲ್ಲಿ ಯಾವುದೇ ರೀತಿಯ ಗುರುತು ಇರಿಸಿಕೊಳ್ಳಲು ಅವಕಾಶ ಇರೋದಿಲ್ಲ. ಇಲ್ಲಿ ಸಾಧ್ಯವಾದ ಮಟ್ಟಿಗೆ ಒಂದೇ ತಂಡದ 2 ಸ್ಪರ್ಧಿಗಳು ಅಥವಾ ಪ್ರಥಮ ಸುತ್ತಿನಲ್ಲಿ ಒಂದೇ ಹಿಟ್ಸ್ನಲ್ಲಿ ಓಡದಂತೆ ಎಚ್ಚರಿಕೆ ವಹಿಸಬೇಕು. ಏನು ಮಾಡಬೇಕಂದ್ರೆ ಒಂದು ಸ್ಕೂಲಿಂದ 2 ಬಂದಿರ್ತಾರೆ ಅಂತ ತಿಳ್ಕೊಳ್ರಿ. ಒಂದೇ ಹಿಟ್ ಅಂತ ಮಾಡಿರ್ತಾರೆ, ಒಂದರಲ್ಲೇ ಓಡೋಂಗಿಲ್ಲ. ಅವ್ರು ಏನು ಮಾಡಬೇಕು, ಒಬ್ಬರು ಒಂದೇ ಹಿಟ್ಸಲ್ಲಿ ಓಡಿದರೆ ಇನ್ನೊಬ್ಬರು ಇನ್ನೊಂದು ಹಿಟ್ಸಲ್ಲಿ ಓಡುವಂಥ ಅವಕಾಶ ನಾವು ಮಾಡಿಕೊಡ್ಬೇಕು. ವೇಗ ಓಟಗಳಲ್ಲಿ ಕಡ್ಡಾಯವಾಗಿ ಕ್ರೌಚ್ ಆರಂಭವನ್ನು ಉಪಯೋಗಿಸಬೇಕು. ಅದು 400 ಮೀಟರ್ ಓಟದವರೆಗೂ ಕಡ್ಡಾಯ. ದೇಹದ ಯಾವುದಾದರೂ 5 ಭಾಗಗಳು ಕಡ್ಡಾಯವಾಗಿ ನೆಲಕ್ಕೆ ತಾಕಿರಬೇಕು. ಹಿಂಟ್ಸ್ನಲ್ಲಿ ಓಡುವ ಸ್ಪರ್ಧಿಗಳೆಲ್ಲರೂ ಚೀಟಿಯನ್ನು ತಮಗೆ ದೊರೆತ ಕ್ರಮ ಸಂಖ್ಯೆಯಲ್ಲಿ ಏನು ಮಾಡ್ತಾರೆ, ಓಡ್ತಾರೆ. ಹಿಂಟ್ಸ್ ಹಾಕಿರ್ತಾರಲ್ಲ, ಅದರಲ್ಲಿ ಯಾರ್ಯಾರಿಗೆ ಯಾವ್ದು ಓಣಿ ಬರ್ತದೆ ಆ ಓಣಿಯಲ್ಲಿ ಓಡಬೇಕು. ಉತ್ತಮ ರ್ಯಾಂಕಿಂಗ್ ಮತ್ತು ಕಾಲಾವಧಿ ಹೊಂದಿರುವ 4 ಸ್ಪರ್ಧಿಗಳಿಗೆ ಅಥವಾ ತಂಡಗಳಿಗೆ 3, 4, 5 ಮತ್ತು 6ನೇ ಓಣಿಗಳ ಕ್ರಮ ಸಂಖ್ಯೆಯನ್ನು ಚೀಟಿಯನ್ನು ತೆಗೆದು ಅವರು ಓಡಬೇಕಾದ ಓಣಿಯನ್ನು ನಿಗದಿಪಡಿಸುತ್ತಾರೆ. ಉಳಿದ 4 ಸ್ಪರ್ಧಿಗಳಿಗೆ ಅಥವಾ ತಂಡಗಳಿಗೆ 1, 2, 7 ಮತ್ತು 8ನೇ ಓಣಿಗಳ ಕ್ರಮ ಸಂಖ್ಯೆಗಳ ಚೀಟಿಯನ್ನು ತೆಗೆದು ಅವರು ಓಡಬೇಕಾದ ಓಣಿಯನ್ನು ಏನು ಮಾಡ್ತಾರೆ, ನಿಗದಿ ಮಾಡ್ತಾರೆ. ಇಲ್ಲಿ ಟಿಪ್ಪಣಿ
8 ಓಣಿಗಿಂತ ಕಡಿಮೆ ಇದ್ದಲ್ಲಿ ಅದಕ್ಕೆ ತಕ್ಕಂತೆ ಸೂಕ್ತವಾದಂತಹ ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕು. 8 ಓಣಿಗಿಂತ ಕಡಿಮೆ ಇದ್ವು ಅಂದರೆ ಅದಕ್ಕೆ ಸೂಕ್ತವಾದ ಒಂದು ಮಾರ್ಪಾಡುಗಳನ್ನು ಮಾಡಿಕೊಳ್ಬೋದು. 9ನೇದು, ಸಾಧ್ಯವಾದ ಎಲ್ಲ ಸಂದರ್ಭಗಳಲ್ಲಿ ಯಾವುದೇ ಸುತ್ತಿನ ಕೊನೆಯ ಹಿಟ್ ಅಥವಾ ನಂತರದ ಸುತ್ತಿನ ಮೊದಲ ಹಿಟ್ ಈ ಎರಡರ ಮಧ್ಯೆ ಈ ಕೆಳಗಿನ ಮಂದಿಸಿರುವಂತೆ ಕನಿಷ್ಠ ವಿಶ್ರಾಂತಿಯ ಕಾಲಾವಧಿ ಇರಬೇಕು. ಇದು ಅಂತಿಮ ಸ್ಪರ್ಧೆಗೂ ಕೂಡ ಏನಾಗ್ತದೆ, ಅನ್ವಯ ಆಗ್ತದೆ. 200 ಮೀಟರ್ ಎಷ್ಟಿರಬೇಕು ಅಂದರೆ 45 ನಿಮಿಷ. 100 ಮೀಟರ್, 200 ಮೀಟರ್ ಮತ್ತು 1000ವರೆಗೂ ಅಂದರೆ 200 ಮೀಟರ್ನಿಂದ 1000ವರೆಗೂ ಬರುವಂತಹ ಓಟಗಳಿಗೆ ನೋಡಬೇಕು. ಕಾಲಾವಧಿ 90 ನಿಮಿಷಗಳು ಇರಬೇಕು. ಅಂದರೆ ಹಿಂಟ್ ಮಾಡಿರ್ತಾರಲ್ಲ ಹಿಟ್ಸ್, ಆ ಒಂದು ಹಿಟ್ಸಿನ ಒಂದು ಹಿಟ್ಸಿಂದ ಇನ್ನೊಂದು ಹಿಟ್ಸಿಗೆ ಇರುವಂತಹ ಅಂತರ ಇದು. 200 ಮೀಟರ್ ಓಡ್ತಾ ಇದ್ದಾನೆಂದರೆ 45 ನಿಮಿಷ ರೆಸ್ಟ್ ಇರಬೇಕು ಅವನಿಗೆ. ಮತ್ತು 200 ಮೀಟರಿಂದ 1000 ಗಂಟೆ ಓಡ್ತಾ ಇದ್ದಾನೆ ಅಂದರೆ 90 ನಿಮಿಷ ರೆಸ್ಟ್ ಇರಬೇಕು ಒಂದು ಹಿಟ್ಸಿಂದ ಇನ್ನೊಂದು ಹಿಟ್ಸಿಗೆ. 1000ಗಿಂತ ಹೆಚ್ಚಿನ ದೂರಿನ ಓಟಗಳು ಏನಾದರೂ ಇದ್ದರೆ ಅದೇ ದಿನ ಸ್ಪರ್ಧೆ ಇರೋದಿಲ್ಲ, ನೆಕ್ಸ್ಟ್ ಡೇ ಇರ್ತೈತೆ. ಯಾಕಂದರೆ ಅದು ದೂರದ ಓಟ ಆಗಿರ್ತಲ್ಲ ಹಾಗೆ. ಮಧ್ಯಮ ಮತ್ತು ದೂರದ ಓಟಗಳಲ್ಲಿ ಸ್ಪರ್ಧೆಗಳು 12ಕ್ಕಿಂತ ಹೆಚ್ಚಾಗಿದ್ದಲ್ಲಿ, ಮಧ್ಯಮ ಓಟದ ಒಂದು ಸ್ಪರ್ಧೆಯಲ್ಲಿ ಮತ್ತು ದೂರದ ಓಟದ ಒಂದು ಸ್ಪರ್ಧೆಯಲ್ಲಿ ಆಟಗಾರರು ಏನಾದರೂ 12ಕ್ಕಿಂತ ಹೆಚ್ಚಾಗಿದ್ದರೆ ಅಲ್ಲೇನು ಮಾಡ್ತೀನಿ, 2 ಗುಂಪುಗಳನ್ನಾಗಿ ಮಾಡಿ ಏಕಕಾಲದಲ್ಲಿ 2 ಹಿಟ್ಸ್ಗಳನ್ನು ಒಟ್ಟಿಗೆ ಏನು ಮಾಡ್ತಾರೆ, ಆರಂಭಿಸಿ ಬಿಡ್ತಾರೆ. ಇಷ್ಟೇನಾಯಿತು ನಿಯಮಗಳದ್ದು. ಇವಾಗ ಮೈದಾನದ ಸ್ಪರ್ಧೆಯ ನಿಯಮಗಳು ನೋಡ್ರಿ. ಯಾವುದೇ ಕಾರಣದಿಂದ ಸ್ಪರ್ಧಿಯು ತಾನು ಪ್ರಯತ್ನ ಮಾಡುತ್ತಿರುವ ಪ್ರಯತ್ನದಲ್ಲಿ ತಡೆ ಅಥವಾ ಅಡ್ಡಿ ಉಂಟಾದಲ್ಲಿ ನಿರ್ಣಾಯಕರೇ ಸರಿ ಎನಿಸಿದ್ದಲ್ಲಿ ಆ ಸ್ಪರ್ಧೆಗೆ ಬದಲಿ ಯತ್ನವನ್ನು ಕೊಡಬಹುದು. ಯಾವುದೇ ಕಾರಣದಿಂದ ಸ್ಪರ್ಧಿಯು ತಾನು ಪ್ರಯತ್ನ ಮಾಡುತ್ತಿರುವಂತಹ ಟೈಮ್ನಲ್ಲಿ ಯಾವುದೇ ಅಡ್ಡಿ ಉಂಟಾದಲ್ಲಿ ನಿರ್ಣಾಯಕರಿಗೆ ಅದು ಸರಿ ಎನಿಸಿದ್ದಲ್ಲಿ ಆ ಒಂದು ಸ್ಪರ್ಧೆಗೆ ಏನು ಮಾಡ್ಬೋದು, ಯತ್ನವನ್ನು ಕೊಡ್ಬೋದು. ಅಂದರೆ ಇನ್ನೊಂದು ಪ್ರಯತ್ನ ಕೊಡ್ಬೋದು, ಇನ್ನೊಂದು ಚಾನ್ಸ್ ಕೊಡ್ಬೋದು ಅಂತ ಅರ್ಥ. ರೆಫ್ರಿ ಅನುಮತಿಯನ್ನು ಪಡೆದು ಒಬ್ಬ ತೀರ್ಪುಗಾರನ ಜೊತೆ ಆ ಸ್ಪರ್ಧೆಯು ನಡೆಯುತ್ತಿರುವ ಜಾಗವನ್ನು ಬಿಟ್ಟು ಹೊರಗೆ ಬರ್ಬೋದು. ರೆಫ್ರಿದೊಂದು ಪರ್ಮಿಷನ್ ತೊಗೊಂಡು ಹೊರಗಡೆ ಬರ್ಬೋದು ಅಂತ ಅರ್ಥ. ಯಾವುದೇ ಸ್ಪರ್ಧೆ ಒಂದು ಸುತ್ತಿನಲ್ಲಿ ಒಂದು ಯತ್ನಕ್ಕಿಂತ ಹೆಚ್ಚಿನ ಯತ್ನವನ್ನು ತೆಗೆದುಕೊಳ್ಳಲು ಅವಕಾಶ ಇರೋದಿಲ್ಲ. ಒಬ್ಬ ಸ್ಪರ್ಧಿ ಒಂದೇ ಒಂದು ಚಾನ್ಸ್ ತೊಗೋಬೇಕು, ಅದಕ್ಕಿಂತ ಹೆಚ್ಚಿಗೆ ಯತ್ನಗಳನ್ನು ತೆಗೆದುಕೊಳ್ತೀವಿ ಅಂದರೆ ಅಲ್ಲಿ ಅವಕಾಶ ಇರೋದಿಲ್ಲ. ಉದಾಹರಣೆ ಹೇಳಬೇಕಂದ್ರೆ ಎತ್ತರ ಜಿಗಿತ, ಕೋಲು ನೆಗೆತ ಮತ್ತು ಏಕಕಾಲದಲ್ಲಿ ಬೇರೆ ಬೇರೆ ಸ್ಪರ್ಧೆಗಳು ಭಾಗವಹಿಸುವವರನ್ನು ಏನು ಮಾಡ್ತಾರೆ, ಅಲ್ಲಿ ಹೊರತುಪಡಿಸಿ ಇದನ್ನು ಮಾಡ್ತಾರೆ. ಮೈದಾನದ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಯಾವುದೇ ಸ್ಪರ್ಧಿ ಸಕಾರಣವಿಲ್ಲದೆ ಅಂದರೆ ಯಾವುದೇ ಕಾರಣ ಇಲ್ಲದೆ ತಾನು ಮಾಡುತ್ತಿರುವ ಯತ್ನವನ್ನು ತೆಗೆದುಕೊಳ್ಳುವಲ್ಲಿ ಹೆಚ್ಚು ವಿಳಂಬ ಮಾಡಿದಲ್ಲಿ ಅಂತಹ ಒಂದು ಕ್ರಮವಲ್ಲದ ಯತ್ನವನ್ನು ಏನು ಮಾಡ್ತಾರೆ, ಇಲ್ಲಿ ದಾಖಲು ಮಾಡಿಕೊಳ್ಬೋದು. ಈ ಜವಾಬ್ದಾರಿ ರೆಫ್ರಿಗೆ ಇದೆ. ಕಾರ್ಯಪ್ರವೃತ್ತನಾಗಿದ್ದರೆ ಸ್ಪರ್ಧೆಯು ಯತ್ನವನ್ನು ಪೂರೈಸಲು ಅವಕಾಶ ಮಾಡಿಕೊಡ್ಬೋದು. ಎತ್ತರ ಜಿಗಿತ, ಉದ್ದ ಜಿಗಿತ, ತ್ರಿವಿಧ ಜಿಗಿತ, ಗುಂಡು ಎಸೆತ, ಡಿಸ್ಕಸ್ ಎಸೆತ, ಜಾವೆಲಿನ್ ಎಸೆತ, ಹ್ಯಾಮರ್ ಎಸೆತ. ಇಲ್ಲಿ ಎಸೆತಗಳಲ್ಲಿ ಎಷ್ಟಿರ್ತೈತೆ ನಿಮಿಷ ಅಂದರೆ 60 ನಿಮಿಷ, ಅಂದರೆ 60 ನಿಮಿಷದಲ್ಲಿ 60 ಸೆಕೆಂಡ್ಸ್ ಇರ್ತೈತೆ. ಕೋಲು ನೆಗೆತಕ್ಕೆ 2 ನಿಮಿಷಗಳ ಕಾಲಾವಧಿ ಕೊಟ್ಟಿರ್ತಾರೆ. ಅವಾಗೆಲ್ಲ ಮಿಕ್ಕಿದಕ್ಕೆಲ್ಲ 60 ಸೆಕೆಂಡ್ಸ್ ಕೊಟ್ಟಿರ್ತಾರೆ. ಎತ್ತರ ಜಿಗಿತ ಮತ್ತು ಕೋಲು ನೆಗೆತ ಸ್ಪರ್ಧೆಗಳಲ್ಲಿ ಕೊನೆಯ ಹಂತದಲ್ಲಿ ಒಟ್ಟು ಕೂಡಿಸಿದ ಸ್ಪರ್ಧೆಗಳನ್ನು ಹೊರತುಪಡಿಸಿ ಎತ್ತರ ಜಿಗಿತದ ಪ್ರತಿ ಯತ್ನಕ್ಕೆ ಏನು ಮಾಡ್ತಾರೆ, ಎತ್ತರ ಜಿಗಿತ ಆಡಲಿಕ್ಕೆ 90 ಸೆಕೆಂಡ್, ಕೋಲು ನೆಗೆತಕ್ಕೆ ಪ್ರತಿ ಯತ್ನಕ್ಕೆ 2 ನಿಮಿಷಗಳ ಹೆಚ್ಚಿಸಬೇಕು. 2-3 ಸ್ಪರ್ಧೆಗಳಿದ್ದರೆ ಒಬ್ಬನೇ ಸ್ಪರ್ಧೆ ಉಳಿದರೆ ಅವನ ಎತ್ತರಕ್ಕೆ ಅವನ ಎಷ್ಟು ಹೇಳ್ತಾನಷ್ಟು ಅವನ ಇಚ್ಛೆಗೆ ಅನುಸಾರವಾಗಿ ಎತ್ತಬೇಕು. ಎತ್ತರ ಜಿಗಿತಕ್ಕೆ 2 ನಿಮಿಷ, ಕೋಲು ನೆಗೆತಕ್ಕೆ 3 ನಿಮಿಷ. ನೋಡಿರಿ, ಒಬ್ಬನೇ ಸ್ಪರ್ಧೆ ಇದ್ದರೆ ಅವನಿಗೆ ಮಾಡ್ತಾನೆ ಎತ್ತರ ಜಿಗಿತಕ್ಕೆ 2 ನಿಮಿಷ, ಕೋಲು ಜಿಗಿತಕ್ಕೆ 3 ನಿಮಿಷ. ಆದರೆ ಅಲ್ಲಿ ಒಂದು ಕ್ವಶನ್ ಪೇಪರಲ್ಲಿ ಬಂದಿದೆ, ಹೇಗೆ ನಾವು ಮಾಡ್ತೀವಿ ಅಂದರೆ ಅವನ ಇಚ್ಛೆಗೆ ಅನುಸಾರವಾಗಿ ಎತ್ತರಿಸ್ತೀವಿ ಅಂತೇಳಿ ಅಲ್ಲಿದೆ ಆಪ್ಷನಲ್ಲಿ. ನಾವು ಅದೇ ಹಾಕಬೇಕು. ಏಕೆಂದರೆ ಅವನೊಬ್ಬನೇ ಸ್ಪರ್ಧೆ ಇರ್ತಾನಲ್ಲ, ಹಾಗಾಗಿ ಅವನಿಷ್ಟ ಎಷ್ಟಿರ್ತೈತೋ ಎಷ್ಟು ದಾಖಲೆ ಮಾಡ್ಬೇಕಂತಾನೋ ಅಷ್ಟು ನಾವೇನು ಮಾಡ್ಬೋದು, ಅವನ ಇಚ್ಛೆಗೆ ಅನುಸಾರವಾಗಿ ಹೆಚ್ಚಿಗೆ ಮಾಡ್ಕೋಬೋದು. ಅಧಿಕಾರಿಯು ಪ್ರತಿ ಸ್ಪರ್ಧಿಗೂ ಅವರಿಗೆ ನಿಗದಿಪಡಿಸಲಾದ ಕಾಲಾವಧಿಯಲ್ಲಿ ಇನ್ನೂ 15 ಸೆಕೆಂಡ್ ಬಾಕಿ ಇರುವಾಗಲೇ ಹಳದಿ ಬಣ್ಣದ ಬಾವುಟವನ್ನು ತೋರಿಸುವ ಮುಖಾಂತರ ಆ ಸ್ಪರ್ಧೆಯ ಗಮನ ಏನು ಮಾಡ್ತಾರೆ, ಸೆಳ್ಕೋತಾರೆ. ವಿಶೇಷ ಹಾಗೂ
ಪ್ರತಿಕೂಲ ವಾತಾವರಣ ಸಂದರ್ಭದಲ್ಲಿ ಸ್ಪರ್ಧೆಯು ನಡೆಯುವ ಸ್ಥಳವನ್ನು ಏನು ಮಾಡ್ತಾರೆ ಬದಲಾಯಿಸುವಂಥ ಅಧಿಕಾರ ಯಾರಿಗಿರ್ತದೆ ಅದು ನಿರ್ಣಾಯಕರಿಗೆ ಇರ್ತದೆ. ಆದರೆ ಪಂದ್ಯ ನಡೆಯುವಾಗ ಸುತ್ತು ಪೂರ್ಣಗೊಂಡ ನಂತರ ಬದಲಾಯಿಸಬೇಕು. ಮತ್ತು ಸುತ್ತು ಮಧ್ಯದಾಗ ಇಟ್ಕೊಂಡು ಬದಲಾಯಿಸುವಿಲ್ಲ. ಆಟದಲ್ಲಿ ಸರಿಸಮಾನ ಹಾಕುವುದು. ಆಟದಲ್ಲಿ ಯಾವ ರೀತಿ ಸರಿಸಮಾನ ಹಾಕಬಹುದು? ಓಟದ ಸ್ಪರ್ಧೆಯಲ್ಲಿ ಇಬ್ಬರು ಸ್ಪರ್ಧಿಗಳು ತೆಗೆದುಕೊಂಡಿರುವ ಕಾಲ ಒಂದೇ ಆಗಿ ಸಮಸ್ಯೆ ಬಗೆಹರಿಯದಿದ್ದರೆ ಮುಂದಿನ ಸುತ್ತಿನಲ್ಲಿ ಇಬ್ಬರನ್ನು ಓಡಿಸಲು ಅವಕಾಶವಿದ್ದರೆ ಒಬ್ಬರನ್ನು ಮುಂದಿನ ಸುತ್ತಿಗೆ ಅನರ್ಹಗೊಳಿಸುವುದು. ಇದು ಸಾಧ್ಯವಾಗದಿದ್ದಲ್ಲಿ ಒಬ್ಬರು ಸ್ಪರ್ಧಿಗಳಲ್ಲಿ ಚೀಟಿ ಎತ್ತುವುದರ ಮೂಲಕ ಏನು ಮಾಡ್ತಾರೆ ಅವರನ್ನು ಅನರ್ಹಗೊಳಿಸ್ತಾರೆ. ಇಬ್ಬರಿಗೂ ಒಟ್ಟಿಗೆ ಓದಿ ಒಂದೇ ಸಮಯವನ್ನು ಮಾಡಿದರೆ ಏನು ಮಾಡ್ತಾರೆ ಅವರಿಬ್ಬರನ್ನು ಒಂದೇ ಕಾಲಕ್ಕೆ ಒಂದೇ ಸಮಸ್ಯೆ ಬಗೆಹರಿಯದಿದ್ದರೆ ಒಂದು ಕಾಲಕ್ಕೆ ಒಂದು ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ ಏನು ಮಾಡ್ತಾರೆ ಮುಂದಿನ ಸುತ್ತಿನಲ್ಲಿ ಇಬ್ಬರನ್ನು ಓಡಿಸಲು ಅವಕಾಶ ಮಾಡಿಕೊಡ್ತಾರೆ. ಅವರು ಇಬ್ಬರನ್ನು ಮುಂದಿನ ಸುತ್ತಿಗೆ ಅರ್ಹತೆಗೊಳಿಸ್ತಾರೆ. ಇದು ಸಾಧ್ಯವಾಗದಿದ್ದರೆ ಏನು ಮಾಡ್ತಾರೆ ಅಂದರೆ ಇಬ್ಬರು ಸ್ಪರ್ಧಿಗಳಲ್ಲಿ ಚೀಟಿ ಎತ್ತುವುದರ ಮೂಲಕ ಏನು ಮಾಡ್ತಾರೆ ಅವರನ್ನು ಅನರ್ಹಗೊಳಿಸ್ತಾರೆ. ನೋಡಿರಿ, ಅಂತಿಮ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನಕ್ಕೆ ಈ ರೀತಿ ಟೈ ಆದರೆ ಅವಕಾಶವಿದ್ದಲ್ಲಿ ರೆಫ್ರಿ ಇವರಿಗೆ ಏನು ಮಾಡ್ತಾರೆ ಮತ್ತೊಮ್ಮೆ ಓಡಿಸಿ ಸಮಸ್ಯೆ ಬಗೆಹರಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಅಂತಿಮ ಸ್ಪರ್ಧೆಯಲ್ಲಿ ಏನಾದರೂ ಇದ್ದರೆ ಅಂದರೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ರೆಫ್ರಿ ಅವರಿಗೆ ಮತ್ತೊಮ್ಮೆ ಓಡಿಸಿ ಸಮಸ್ಯೆ ಬಗೆಹರಿಸುವಂತಹ ಚಾನ್ಸನ್ನಲ್ಲಿ ಕೊಡ್ತಾರೆ. ಓಡಿಸಲು ಸಾಧ್ಯವಿಲ್ಲದಿದ್ದರೆ ಇಬ್ಬರಿಗೂ ಮೊದಲ ಸ್ಥಾನವನ್ನು ನೀಡ್ತಾರೆ. ಅಂದರೆ ಇಬ್ಬರಿಗೆ ಓಡಿಸೋಕ್ಕಾಗ್ತಾ ಇಲ್ಲ ಅಂದರೆ ಇಬ್ಬರಿಗೆ ಫಸ್ಟ್ ಸ್ಥಾನವನ್ನೇ ನೀಡ್ತಾರೆ. ಉಳಿದ ಸ್ಥಾನಗಳಿಗೆ ಟೈ ಆಗಿದ್ದರೆ ಅದನ್ನು ಬಿಡಿಸದೆ ಹಾಗೆಯೇ ಫಲಿತಾಂಶವನ್ನು ಘೋಷಿಸಬಹುದು. ಉಳಿದ ಸ್ಥಾನಗಳಿಗೆ ಏನಾದರೂ ಟೈ ಆದರೆ ಮ್ಯಾಚ್ ಟೈ ಆದರೆ ಏನು ಮಾಡ್ತಾರೆ ಅವಾಗ ಫಲಿತಾಂಶವನ್ನು ಏನು ಮಾಡ್ತಾರೆ ಪೋಷಿಸ್ತಾರೆ. ಇಲ್ಲಿ ಆಕ್ಷೇಪಣೆ ಅಥವಾ ಪ್ರತಿಭಟನೆ ನೋಡಿ, ಕ್ರೀಡಾಕೂಟದ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಮೇಲ್ಮನವಿ ತೀರ್ಪುಗಾರರಿಗೆ ನೀಡಬೇಕು. ಯಾವುದೇ ರೀತಿಯ ಆಕ್ಷೇಪಣೆಯನ್ನು ಆ ಸ್ಪರ್ಧೆಯ ಫಲಿತಾಂಶವನ್ನು ಅಧಿಕೃತವಾಗಿ ಘೋಷಿಸಿದ 30 ನಿಮಿಷದೊಳಗೆ ಹೇಳಬೇಕು ಸಲ್ಲಿಸಬೇಕು. ಈ ಆಕ್ಷೇಪಣೆಯು ಸ್ಪರ್ಧೆಯ ಪರವಾಗಿ ಒಬ್ಬ ಜವಾಬ್ದಾರಿಯುತ ಏನಾಗಿರ್ತಾರೆ ಅಧಿಕಾರಿಯ ಸಹಿಯೊಂದಿಗೆ ಏನಾಗ್ತದೆ ಬರವಣಿಗೆಯಲ್ಲಿ ಹಾಕ್ಕೊಂಡಿರ್ತಾರೆ. ಮತ್ತು ಈ ಒಂದು ಪತ್ರದ ಜೊತೆಗೆ 100 ಮೀಟರ್ ಅಮೆಚೂರ್ ಡಾಲರ್ ಅಥವಾ ಸಮನಾದ ಠೇವಣಿಯೊಂದಿಗೆ ಸಲ್ಲಿಸಬೇಕು. ಆಕ್ಷೇಪಣೆಯು ಸ್ಪರ್ಧೆಯ ಒಂದು ವಿರುದ್ಧವಾಗಿ ತೀರ್ಮಾನವಾದರೆ ಆ ಹಣವನ್ನು ಮಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಅಂದರೆ ಕೊಡದಿರ ತಿರುಗಿ ವಾಪಸ್ ದುಡ್ಡು ಅಂತ ಅರ್ಥ. ಸೂಚನೆ: ರಾಜ್ಯ ಮತ್ತು ರಾಷ್ಟ್ರೀಯ ಕ್ರೀಡಾ ಒಂದು ಕೂಟದಲ್ಲಿ ಆಕ್ಷೇಪಣೆ ಶುಲ್ಕ ಎಷ್ಟಿರ್ತಂದರೆ ಅದು 500 ಇರ್ತೈತೆ. ಈಗ ವಿಶ್ವ ದಾಖಲೆ ಸ್ಥಾಪಿಸಿದ ದಿನದಿಂದ 30 ದಿವಸದ ಒಳಗೆ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಅನುಮೋದನೆಗಾಗಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ವಿಶ್ವ ದಾಖಲೆ ಮಾಡಿದ ಮೇಲೆ ವಿಶ್ವ ದಾಖಲೆಯು ಹೊರಾಂಗಣದ ಕ್ರೀಡಾಂಗಣದಲ್ಲಿ ಸ್ಥಾಪನೆಯಾಗಿರಬೇಕು. ಅದು ಎಲ್ಲಿಯಾಗಿರಬೇಕು? ಹೊರಾಂಗಣದ ಒಂದು ಕ್ರೀಡಾಂಗಣದಲ್ಲಿ ಸ್ಥಾಪನೆಯಾಗಿರಬೇಕು. ಓಟಗಾರ ಹಿಂದೆ ಓಡುವ ದಿಕ್ಕಿನಲ್ಲಿ ಗಾಳಿ ಬೀಸುತ್ತಿರುವಾಗ ಓಟಗಾರನು ಹಿಂದೆ ಓಡುವ ಒಂದು ದಿಕ್ಕಿನಲ್ಲಿ ಗಾಳಿ ಬೀಸುತ್ತಿದ್ದರೆ ವೇಗ 1 ಸೆಕೆಂಡಿಗೆ 2 ಮೀಟರ್ಗಿಂತ ಹೆಚ್ಚಾಗಿದ್ದರೆ ಅಂತಹ ದಾಖಲೆಯನ್ನು ವಿಶ್ವ ದಾಖಲೆಯನ್ನು ಪರಿಗಣಿಸುವುದಿಲ್ಲ. ಮಾಡ್ಕೋಬೇಕು ಇದನ್ನು. ಏನಾದರೂ ಓಟಗಾರ ಹಿಂದೆ ಓಡುವ ದಿಕ್ಕಿನಲ್ಲಿ ಗಾಳಿ ಬೀಸುತ್ತಿರುವ ವೇಗ 1 ಸೆಕೆಂಡಿಗೆ 2 ಮೀಟರ್ಗಿಂತ ಹೆಚ್ಚಾಗಿದ್ದರೆ ಇಂತಹ ದಾಖಲೆಯನ್ನು ವಿಶ್ವ ದಾಖಲೆ ಅಂತ ಪರಿಗಣಿಸೋಕ್ಕೆ ಬರೋದಿಲ್ಲ. ಯಾಕಂದರೆ ಗಾಡಿ ಏನು ಬೀಳ್ತದೆ ಅವರಿಗೆ ಸಪೋರ್ಟಿಂಗ್ ಮಾಡ್ತೈತಿ. ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಸಂಸ್ಥೆಯವರು ಪ್ರತಿ ವರ್ಷ ಏನು ಮಾಡ್ತಾರೆ ಜನವರಿ 1ರಂದು ವಿಶ್ವ ದಾಖಲೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ. ಎಷ್ಟು? ಜನವರಿ 1ರಂದು. ಗಾಳಿಯ ವೇಗದ ಪ್ರಮಾಣದ ಅಳತೆ. ಗಾಳಿಯ ವೇಗದ ಪ್ರಮಾಣ ಯಾವ ರೀತಿ ಅಳತೆ ಮಾಡ್ತೀವಿ ಅಂತ ನೋಡ್ರಿ. ಗಾಳಿ ಮಾಪನ ಯಂತ್ರವನ್ನು ಓಟದ ಸ್ಪರ್ಧೆಗಳಲ್ಲಿ ಏನು ಮಾಡ್ತಾರೆ ಮುಕ್ತಾಯದ ಗೆರೆಯಿಂದ 50 ಮೀಟರ್ ದೂರದ ಒಂದು ನೇರದಲ್ಲಿ ಏನು ಮಾಡ್ತಾರೆ ಮೊದಲನೇ ಓಣಿಗೆ ಸುಮಾರು 2 ಮೀಟರ್ ಅಂತರದಲ್ಲಿ ನೆಲದಿಂದ 1.22 ಮೀಟರ್ ಎತ್ತರದಲ್ಲಿ ಏನು ಮಾಡ್ತಾರೆ ಈ ಗಾಳಿಯ ವೇಗದ ಮಾಪಕವನ್ನು ಹಾಕಿರ್ತಾರೆ. ಜಿಗಿತದ ಸ್ಪರ್ಧೆಗಳಲ್ಲಿ ಗಾಳಿ ಯಂತ್ರವನ್ನು ಹಾರುವ ಹಲಗೆಯಿಂದ ಜಿಗಿತದ ಸ್ಪರ್ಧೆಗಳಲ್ಲಿ ಜಿಗಿತೀವಲ್ಲ ಒಂದು ಜಿಗಿತದ ಸ್ಪರ್ಧೆಗಳಲ್ಲಿ ಎತ್ತರ ಜಿಗಿತ ಉದ್ದ ಜಿಗಿತ ಇವೆಲ್ಲ ಇರ್ತಾವಲ್ಲ
ಆ ಒಂದು ಜಿಗಿತದ ಸ್ಪರ್ಧೆಗಳಲ್ಲಿ ಗಾಳಿ ಯಂತ್ರವನ್ನು ಹಾರುವ ಹಲಗೆಯಿಂದ ಏನು ಮಾಡ್ತಾರೆ 20 ಮೀಟರ್ ದೂರದಲ್ಲಿ ಓಡುವ ಹಾದಿಯ ಬದಿಯಲ್ಲಿ ಏನು ಮಾಡ್ತಾರೆ 2 ಮೀಟರ್ ಹೊರಗೆ ಅಂದರೆ 1.2 to 1 ಮೀಟರ್ ಎತ್ತರದಲ್ಲಿ ಏನು ಮಾಡ್ತಾರೆ ಆ ಒಂದು ಗಾಳಿಯ ಮಾಪಕವನ್ನು ಹಾಕಿರ್ತಾರೆ. ವಿದ್ಯುನ್ಮಾನ ಅಳತೆ ಯಾವ ರೀತಿ ಮಾಡ್ತಾರೆ ನೋಡಿ. ವಿದ್ಯುನ್ಮಾನ ಅಳತೆ ಉಪಕರಣದಲ್ಲಿ ಟ್ಯಾಕ್ಯೋಮೀಟರ್ ಎಂಬುದು ಏನಾಗ್ತದೆ ಹೆಚ್ಚು ಬಳಕೆಯಲ್ಲಿರೋದು ನಮಗೆ ಕಂಡುಬರ್ತೈತೆ. ಈ ಉಪಕರಣ ಸರಿಯಾಗಿ ಕೆಲಸ ಮಾಡುತ್ತಿರುವುದನ್ನು ಒಂದು ಎಸೆತದ ದೂರವನ್ನು ಏನು ಮಾಡ್ತಾರೆ ಸ್ಟೀಲ್ ಟೇಪಿನಿಂದ ಅಳತೆ ಮಾಡಿ ಇವೆರಡರ ಅಳತೆ ಏನು ಮಾಡ್ತಾರೆ ತಾಳೆ ನೋಡಿ ಏನು ಮಾಡ್ತಾರೆ ದೃಢಪಡಿಸ್ಕೊತಾರೆ. ಈಗ ಸೂಚನೆಗಳು ಇನ್ನೂ ಸೂಚನೆಗಳಿದಾವೆ ನೋಡಿರಿ. ಕಾಲಮಾಪಕರು ಮುಕ್ತಾಯದವರೆಗೆ ನೋಡಿರಿ, ಕಾಲಮಾಪಕರು ಮುಕ್ತಾಯದ ಗೆರೆವರೆಗೆ ನೇರವಾಗಿ 5 ಮೀಟರ್ ದೂರದಲ್ಲಿ ಟ್ರ್ಯಾಕ್ನ ಹೊರಭಾಗದಲ್ಲಿ ಮೇಲೆತ್ತಿರುವ ವೇದಿಕೆಯ ಮೇಲೆ ಕುಳಿತು ಕೆಲಸ ನಿರ್ವಹಿಸ್ತಾರೆ. 3 ಜನ ಅಧಿಕಾರಿ ಏನಾಗಿರ್ತಾರೆ ಇವರು ಕಾಲಮಾಪಕರು ಆಗಿರ್ತಾರೆ. 3 ಜನ ಕಾಲಮಾಪಕರಾಗಿ ಕೆಲಸವನ್ನು ಮಾಡ್ತಾರೆ. ಆರಂಭಿಕರು ಸಹಾಯಕನು ಪ್ರತಿ ಸ್ಪರ್ಧೆಯನ್ನು ಅವರಿಗೆ ಕೊಟ್ಟಿರುವ ಓಣಿ ಆರಂಭದ ಗೆರೆಗಿಂತ ಸುಮಾರು 3 ಮೀಟರ್ ಹಿಂದೆ ಏನು ಮಾಡಬೇಕು ನಿಲ್ಲಿಸಬೇಕಾಗ್ತೈತಿ. ಆರಂಭಿಕ ಸಹಾಯಕರು ಮಾಡಬೇಕು ಪ್ರತಿ ಸ್ಪರ್ಧೆಯನ್ನು ಅವರಿಗೆ ಕೊಟ್ಟಿರುವ ಓಣಿ ಕೊಟ್ಟಿರ್ತಾರಲ್ಲ, ಯಾವ ಓಣಿ ಕೊಟ್ಟಿರ್ತಾರೋ ಆ ಓಣಿಯ ಪ್ರಾರಂಭದ ಗೆರೆಯಿಂದ ಸುಮಾರು ಏನು ಮಾಡಬೇಕು 3 ಮೀಟರ್ ಹಿಂದೆ ನಿಲ್ಲಿಸಬೇಕು. ಅವರನ್ನು ಇಲ್ಲಿಂದ ಪ್ರಾರಂಭ ಮಾಡಬೇಕಾಗಿರ್ತದೆ ಅದಕ್ಕೆ 3 ಮೀಟರ್ ಹಿಂದೆ ನಿಲ್ಲಿಸಬೇಕು. ಒಬ್ಬ ಸುತ್ತು ಎಣಿಸುವವನು ಗರಿಷ್ಠ ಎಷ್ಟು ಜನರ ಒಂದು ಸುತ್ತನ್ನು ಎಣಿಸ್ಬೋದು ಅಂದರೆ 4 ಜನರ ಒಂದು ಸುತ್ತನ್ನು ಎಣಿಸ್ಬೋದು. ಈ ಓಣಿಗಳಲ್ಲಿ 4 ಜನರು ವೀಕ್ಷಣೆ ಮಾಡ್ಬೋದು ಅಂತ ಅರ್ಥ. ನಡಿಗೆ ಸ್ಪರ್ಧೆ ಇದೆ ಅಲ್ಲಿಂದ 6 ಜನ ಮಾಡ್ಬೋದು, ಯಾಕಂದರೆ ಅದು ಸ್ಪೀಡ್ ಇರೋಲ್ಲ, ಹಾಗಾಗಿ ಅಲ್ಲಿ 6 ಜನ ಮಾಡ್ಕೋಬೋದು. ಓಟದಲ್ಲಿ 4 ಜನರದ್ದು ಗರಿಷ್ಠವಾಗಿ ನಾವು ಮಾಡ್ಕೋಬೋದು. ಸುತ್ತು ಎಣಿಕೆ ಮಾಡುವವರನ್ನು ಮುಕ್ತಾಯದ ಗೆರೆ ಬಳಿ ಎಷ್ಟು ಸುತ್ತು ಹಾಕಿ ಉಳಿದಿದೆ ಎಂಬುದನ್ನು ಪ್ರದರ್ಶನ ಫಲಕದಲ್ಲಿ ಏನು ಮಾಡ್ತಾರೆ ಪ್ರದರ್ಶಿಸ್ತಾರೆ. ಸುತ್ತು ಎಣಿಕೆ ಮಾಡುವವರನ್ನು ಮುಕ್ತಾಯದ ಗೆರೆ ಬಳಿ ಎಷ್ಟು ಸುತ್ತು ಹಾಕಿ ಉಳಿದಿದೆ ಎಂಬುದನ್ನು ಪ್ರದರ್ಶನ ಫಲಕದಲ್ಲಿ ಏನು ಮಾಡ್ತಾರೆ ಪ್ರದರ್ಶನ ಮಾಡ್ತಾರೆ. ಸುತ್ತು ಎಣಿಸುವವರು ಕೊನೆಯ ಸುತ್ತು ಇರುವಾಗ ಗಂಟೆ ಬಾರಿಸುವುದರ ಮೂಲಕ ಏನು ಮಾಡಬೇಕು ಸೂಚಿಸಬೇಕು. ಕೊನೆ ಸುತ್ತಿದೆ ಅಂತಂದರೆ ಅವ್ರಿಗೆ ಗಂಟೆ ಹಾಕಿ ಕೊನೆ ಸುತ್ತು ನಿಮ್ಮದು ಅಂತೇಳಿ ಅವ್ರಿಗೆ ಸೂಚನೆಯನ್ನು ಕೊಡಬೇಕು. ಒಬ್ಬರು ಅಥವಾ ಹೆಚ್ಚು ಜನ ವಾಪಸ್ಸು ಬರ ಹೇಳುವವರು ಇರಬೇಕು. ಒಬ್ಬರು ಅಥವಾ ಹೆಚ್ಚು ಜನ ವಾಪಸ್ಸು ಹೇಳುವವರು ಇರಬೇಕು. ಇಲ್ಲಿ ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿರಿ. 200 ಮೀಟರ್ 400 ಮೀಟರ್ ಹಡಲ್ಸ್, 4 × 100 ಮೀಟರ್ ರಿಲೇ, 4 × 400 ಮೀಟರ್ ರಿಲೇ ಓಟದ ಸ್ಪರ್ಧೆಗಳು ನಡೆಯುವಾಗ ಕನಿಷ್ಠ 2 ವಾಪಸ್ ಕರೆಯುವವರು ಅಲ್ಲಿ ಇರಲೇಬೇಕು. ಈ ರೀತಿ ಒಂದು ಸೂಚನೆ, ಅಷ್ಟು 2 ಇರಲೇಬೇಕು ಅಂತ ಅರ್ಥ ಆಯಿತು. ಅಲ್ಲಿದ್ದು ಒಬ್ಬರು ಅಥವಾ ಹೆಚ್ಚು ಜನ ವಾಪಸ್ ಕರೆಯುವವರು ಅಲ್ಲಿದ್ದರೆ ಇಲ್ಲಿ ಎಷ್ಟಿರ್ತದೆ ಇವೆಲ್ಲ ಈವೆಂಟ್ಗಳಿಗೆ ಅಲ್ಲಿ ಗರಿಷ್ಠವಾಗಿ ಎಷ್ಟಿರಬೇಕು 2 ಇರಲೇಬೇಕು. ಇಷ್ಟೇನಾಯಿತು ಓಟಗಳ ಒಂದು ಅಥ್ಲೆಟಿಕ್ಸ್ನಲ್ಲಿ ಬರುವಂತಹ ಓಟಗಳಲ್ಲಿ ಯಾವ್ಯಾವ ನಿಯಮಗಳು ನಾವು ಪಾಲಿಸ್ಕೋಬೇಕು, ಯಾವ್ಯಾವ ಓಟಗಳು ಯಾವ್ಯಾರು ಬರ್ತವೆ ಅಂತೇಳಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಇದು ಅಧ್ಯಾಯ 1 ಆಗಿರ್ತೈತೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.